ಹುಲಿ ಕಾಡಲ್ಲಿ ಮನುಷ್ಯನ ನೋಡಿದಾಗೆಲ್ಲ ಎಲೆ ಮನುಜ, ಮೂಳೆ ಇಲ್ದಿರೋ ನಿನಗೆ ಇಷ್ಟಿರಬೇಕಾದ್ರೆ ಇನ್ನು ನನಗೆ ಎಷ್ಟಿರಬೇಡ ಅಂತ ಅಂದ್ಕೊಳ್ಳುತ್ತಾ? ಏನು ಮೂಳೆ? ಯಾವ ಮೂಳೆ? ಖಿತೌಲಿಯಲ್ಲಿತ್ತು ಅದಕ್ಕೆ ಉತ್ತರ. ಉಮ್ರೇಡ್ನಿಂದ ಶುರುವಾಗಿದ್ದಂತಹ ಒಂದು ರೊಮ್ಯಾಂಟಿಕ್ ಸಿನಿಮಾದಂತಹ ಹುಲಿಗಳ ಮತ್ತು ನಮ್ಮ ಮಧ್ಯದ ಸಂಬಂಧಕ್ಕೆ ಮಧ್ಯಂತರ ಬಂದಿತ್ತು ಹಿಂದಿನ ದಿನದ ತಾಲಾ ಮತ್ತು ಪರಾಸಿ ಝೋನ್ಗಳ ಸಫಾರಿಗಳಿಂದ. ಖಿತೌಲಿ ಝೋನ್ನಲ್ಲಿ ಬೆಳಗಿನ ಪೂರ್ಣ ಚಂದ್ರನ ಬೆಳಕಿನಲ್ಲಿ ಸಫಾರಿ ಶುರುವಾದಾಗ ಓವರ್ ಕಾನ್ಫಿಡೆನ್ಸ್ ಇಲ್ಲದೆ ಸ್ವಲ್ಪ ಆಪ್ಟಿಮಿಸಮ್ ಸೇರಿಕೊಂಡಿತ್ತು. ಪ್ರತಿ ಸಫಾರಿಗಳು ಜಂಬೋಲಿನ ಕತೆ ಆಗಲ್ವಲ್ಲ. ಖಿತೌಲಿಯಲ್ಲಿ ಹಿಂದಿನ ದಿನ ಹುಲಿ ನೋಡದ ರಿಪೋರ್ಟ್ ಇತ್ತು. ಗೆಳೆಯ ಗೆಳತಿ ಒಂದು ಜಾಗದಲ್ಲಿ ಸೆಟ್ಲ್ ಆದಾಗ ಅದೇ ಜಾಗದಲ್ಲಿ ಮರುದಿನ ಕಾಣೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಪ್ರತಿಯೊಂದು ಜಿಪ್ಸಿಗಳಿಗೂ ಗುರಿ ಅದೇ ದಂಪತಿಗಳ ದರ್ಶನ. ದಾರಿಲಿ ನಮಗೆ ಕಂಡ ಉಡಾ ನವರಂಗಿ ಶುಭ ಶಕುನ ಹಾಡ್ದಂಗಿತ್ತು. ಅದೊಂದು ಹಳ್ಳ, ಅದರ ಮೇಲೆ ಬಿಳಿ ಮರಳು, ಹಿಂಬದಿಯಲ್ಲಿ ಒಂದು ಸಣ್ಣ ಗುಡ್ಡ, ಎಡಗಡೆ ಒಂದು ಸಣ್ಣ ನೀರಿನ ಕಟ್ಟೆ, ಸುತ್ತಲೂ ಬೆಳೆದ ಬಿದಿರು. ಆ ತಣ್ಣಗಿನ ವಾತಾವರಣದಲ್ಲಿ ಮಲಗಿದ್ದ ಛೋಟಾ ಭೀಮ್. ಅಪ್ಪ ಭೀಮ್ನಿಂದ ಬಂದ ಹೆಸರು ಇವನಿಗೆ, ಛೋಟಾ ಭೀಮ್. ನಮ್ಮ ಎತ್ತರದ ಪ್ರದೇಶ, ಬಿದಿರುಗಳ ಅಡೆತಡೆ ಮಧ್ಯ ಕ್ಯಾಮ್ರಾ ಫೋಕಸ್ ಮಾಡೋಕ್ಕೂ ಸಾಧ್ಯವಿರದಂಥ ಸನ್ನಿವೇಶ ಅದು. ಆ ಜಾನುಬಾಹು ಛೋಟಾ ಭೀಮ್ನ ಕಣ್ಣುಗಳ ತೀಕ್ಷ್ಣ ನೋಟದಲ್ಲಿ ಎಂಥ ಎಂಟದೆ ಬಂಟನ ಎದೆ ನಡುಗಿಸೋ ಶಕ್ತಿ ಇತ್ತು. ಬಾಲ್ಯದಲ್ಲಿ ಅದೆಷ್ಟೋ ಮೇಧಾವಿಗಳು ಬರಿಗೈಲಿ ಹುಲಿಯನ್ನು ಬಾಯಿ ಸೀಳಿ ಕೊಂದ ಕಥೆ ಕೇಳಿದ್ವಿ. ಇಂಥ ಕ್ಷಣಗಳಲ್ಲಿ ಗೊತ್ತಾಗತ್ತೆ ಅಂದಿನ ಅವರ ಹೊಗಳು ಭಟ್ರು ಎಷ್ಟು ಪೊಂಗಿ ಉತ್ತಾ ಇದ್ರು ತಮ್ಮ ನಾಯಕನ ಗುಣಗಾನ ಮಾಡೋಕೆ ಅಂತ. ಅನತಿ ದೂರದಲ್ಲಿ ಅವನ ಹೊಸ ಗೆಳತಿ, ಬಹುಶಃ ಅಷ್ಟಾಗಿ ಕಂಡಿರದಿದ್ದಂತಹ ಹೊಸಬಳು ಅವಳು. ಹೀಗಾಗಿ ಹೆಸರು ಗೊತ್ತಾಗಲಿಲ್ಲ ಅಥವಾ ಇನ್ನೂ ಇಟ್ಟಿರಲಿಲ್ಲ. ಅಲ್ಲಿ ನಡೆದಿತ್ತು ಅವರ ಸತತ 2ನೇ ದಿನದ ಅವಿರತ ಪ್ರಣಯೋತ್ಸವ. ಹುಲಿಗಳಲ್ಲಿ ಆ್ಯಕ್ಚುಯಲ್ ಪ್ರಣಯ ಪ್ರತಿ ಬಾರಿ ಕೇವಲ ಸೆಕೆಂಡ್ಗಳಲ್ಲೇ ಮುಗಿದೋಗುತ್ತೆ. ಹುಲಿಗಳಲ್ಲೇ ಇಷ್ಟೇ ಅಂದರೆ ದಿಸ್ ಈಸ್ ನಾರ್ಮಲ್ ಅಂತ ಅಂದ್ಕೊಂಡು ಮುಂದಿನ ಭಾಗನೂ ದಯವಿಟ್ಟು ಕೇಳಿಸ್ಕೊಳ್ಳಿಪ್ಪ. ಕೆಲವೇ ಸೆಕೆಂಡುಗಳು ನಡೆಯೋ ಈ ರತಿಯುದ್ಧದಲ್ಲಿ ಡ್ಯೂರೇಷನ್ ಅಲ್ಲ, ಕನ್ಸಿಸ್ಟೆನ್ಸಿ ಮುಖ್ಯ ಭೂಮಿಕೆ ಪಡ್ಕೊಂಡಿರುತ್ತೆ. ಪ್ರತಿ 10ರಿಂದ 15 ನಿಮಿಷಗಳ ವಿಶ್ರಾಂತಿ ನಂತರ ನಡೆಯೋ ಈ ನಿರಂತರ ಪ್ರಣಯ ಒಂದು ಸಾರಿ ಮುಗಿದಾಗ ಒಟ್ಟು ಟೋಟಲ್ ಸ್ಕೋರ್ ಆಗಿರುತ್ತೆ 200ರಿಂದ 250 ಬಾರಿ, ಕೇವಲ 3ರಿಂದ 5 ದಿವಸಗಳೊಳಗೆ. ಇದನ್ನು ಕೇಳಿದ ಮೇಲೂ ಅದೇ ಕಾನ್ಫಿಡೆನ್ಸ್ ಇದ್ದರೆ ಇವಾಗ ಹೋಗಿ ಹೆಂಡತಿಗೆ ಹೇಳಿ ಇದು ನಾರ್ಮಲ್ ಅಂತ. ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ ಹುಲಿಗಳ ಸಂಗಮ ಕಥನ ರೊಮ್ಯಾಂಟಿಕ್ಗಿಂತ ಪೇನ್ಫುಲ್ ಅನ್ನಬಹುದು ಗಂಡಿಗೂ ಹೆಣ್ಣಿಗೂ. ಗಂಡು ಹುಲಿಯ ಜನನಾಂಗ ಬ್ಯಾಕ್ಯುಲಮ್ ಅನ್ನೋ ಮೂಳೆಯಿಂದ ಮಾಡಲ್ಪಟ್ಟಿರುತ್ತೆ. ಮೂಳೆಯ ಎರಡೂ ಬದಿಯಲ್ಲಿ ತೀಕ್ಷ್ಣ ಮುಳ್ಳಿನ ತುದಿಗಳಿರುತ್ತೆ. ಕೇಳಿಸ್ಕೊಳ್ಳೋಕ್ಕೂ ಭಯ ಆಗುತ್ತೆ ಅಲ್ವಾ? ಆದರೆ ನೋಡಿ, ಹುಲಿಯ ಈ ಸಂಭೋಗ ಪ್ರವೃತ್ತಿ ಅದಕ್ಕೆ ಕಂಟಕ ಮಾಡ್ದಂಗಿದೆ. ವಿಲಕ್ಷಣ ಬುದ್ಧಿಯ ನರಸತ್ತ ಮನುಷ್ಯನಿಗೆ ಅದರ ಜನನಾಂಗದಿಂದ ಮಾಡಿರೋ ಔಷಧಿ ಇವನಲ್ಲಿ ಪುರುಷತ್ವ ಹೆಚ್ಚಿಸುತ್ತೆ ಅನ್ನೋ ಮೂರ್ಖ ನಂಬಿಕೆ ಹಾಳಾದ ಚೈನಾ ಮತ್ತು ಅದರ ವಿಲಕ್ಷಣ ಜನಗಳಲ್ಲಿದೆ ಈ ನಂಬಿಕೆ. ಅದಕ್ಕೆ ಹುಲಿಗಳ ಬೇಟೆ ಆಗೋದು ಮತ್ತು ಅದರ ಅಂಗಾಂಗಗಳ ಕಳ್ಳಸಾಗಾಣಿಕೆ ಆಗೋದು. ಅಲ್ಲಿದ್ದಷ್ಟು ಹೊತ್ತು ಎಷ್ಟೇ ಕಾಯ್ಕೊಂಡು ಕೂತರೂ ತಮ್ಮ ಪ್ರೈವಸಿನ ಅತ್ಯಂತ ಜೋಪಾನವಾಗಿಟ್ಕೊಂಡಿದ್ದ ಛೋಟಾ ಭೀಮ್ ಮತ್ತು ಅವನ ಗೆಳತಿ ನಮ್ಮ ಕಣ್ಣು ಮುಂದೆ 3 ಬಾರಿ ಸುರತ ನಡೆಸಿದ್ರು ಕ್ಯಾಮ್ರಾ ಕಣ್ಣಿಗೆ ಸಿಕ್ಕರೂ ಸಿಗದಂಗೆ ಹೋದರು. ಅವರ ಆ ದಣಿವಿನಲ್ಲಿ ಹತ್ತಿರಕ್ಕೆ ನೀರು ಕುಡಿಯೋಕೆ ಬಂದಿದ್ದ ಜಿಂಕೆಯನ್ನು ಹಿಡಿಯೋಕ್ಕಾಗದಿರೋ ವಿಫಲ ಪ್ರಯತ್ನ ಮಾಡಿದ್ದ ಛೋಟಾ ಭೀಮ್.
ಅದಿರಲಿ, ಹತ್ತಿರದಿಂದನೇ ನೀರು ಕುಡಿದು ಇಂಥ 2 ದೈತ್ಯ ಹುಲಿಗಳು ಪಕ್ಕದಲ್ಲಿಯೇ ಇದ್ವು ಅನ್ನೋ ಪರಿವೇ ಇಲ್ಲದೆ ಹೊರಟು ಹೋದ ಕರಡಿರಾಯನ್ ತಂಟೆಗೂ ಹೋಗಲಿಲ್ಲ ಇವರು. ಆದರೆ ದಣಿವಾರಿಸ್ಕೊಳ್ಳೋಕ್ಕೆ ಬಂದು ನೀರ ಹತ್ರ ಕುಳಿತಿದ್ದ ಆ ಸುಂದರಿಯನ್ನು ಅಷ್ಟು ಸ್ಪಷ್ಟವಾಗಿ ನೋಡಿದಾಗ ಗೊತ್ತಾಯಿತು, ಎಲ್ಲ ಹುಲಿಗಳು ಒಂದೇ ಥರ ಕಾಣಲ್ಲ. ಕೆಲವೊಂದರ ಸೌಂದರ್ಯ ತಿದ್ದಿ ತೀಡ್ದಂಗಿರುತ್ತೆ. ಇವರಿಬ್ಬರಿಗೂ ಹುಟ್ಟುವ ಮರಿಗಳು ಇನ್ನೆಷ್ಟು ಸುಂದರ ಮತ್ತು ಬಲಶಾಲಿಯಾಗಿ ಹುಟ್ಟಬೇಡ ಅನ್ನೋ ಆಶಾಭಾವನೆಯಲ್ಲಿ ಅಲ್ಲಿಂದ ಹೊರಟ್ವಿ ಖಿತೌಲಿ ಝೋನ್ನ ಎಕ್ಸಿಟ್ ಪಾಯಿಂಟ್ ಹತ್ರ. ಬಾಂಧವಗಡದ ಕಾಡಿನಲ್ಲಿ ಹಾದು ಹೋಗುವ ರಸ್ತೆಯ ತುದಿಯಲ್ಲೇ ಇದೆ ಮತ್ತೊಂದು ಸಾಮ್ರಾಜ್ಯ. ಅಲ್ಲಿನ ರಾಜ ಬಜರಂಗ್, ಅವನ ಗೆಳತಿ ರಾ. ಇವಳು ಛೋಟಾ ಭೀಮ್ನ ತಂಗಿ. ಸುದ್ದಿ ಸಿಕ್ಕಿತ್ತು ರಾ ಮತ್ತು ಅವಳ ಮಕ್ಕಳು ಹುಲ್ಲಿನ ಪೊದೆಗಳ ಹತ್ರ ಹೋಗ್ತಾ ಇದ್ದಾರೆ ಅಂತ. ಎಲ್ಲರಂತೆ ಕಾದು ಕುಳಿತಾಗ ಶುರುವಾಗಿತ್ತು ಕಾಡಲ್ಲಿ ಜಿಂಕೆಗಳ ಎಚ್ಚರಿಕೆಯ ಕೂಗು. ಆ ಕೂಗು ಹಿಂದಿನ ಕಾಲದಲ್ಲಿ ರಾಜ ರಾಣಿಯರ ಆಗಮನಕ್ಕೆ ಹೇಳ್ತಾ ಇದ್ದ ಬಹುಪರಾಕ್ ಘೋಷಣೆಯಂತೆ ಭಾಸ ಆಗ್ತಾ ಇತ್ತು. 1, 2, 3, 4 ಮತ್ತು 5 ಹುಲಿಗಳು. ಬರೋ ಸೂಚನೆಯನ್ನೇ ಹಿಡ್ಕೊಂಡೆ ಎಲ್ಲಿ ಬರಬಹುದು ಅನ್ನೋದನ್ನ ಸರಿಯಾಗಿ ಊಹೆ ಮಾಡಿ ಗಾಡಿ ನಿಲ್ಲಿಸಿದ್ದ ನಮ್ಮ ಡ್ರೈವರ್ ನೀರಜ್ ಸಿಂಗ್. ಒಂದು ಸಫಾರಿಯ ಅದ್ಭುತ ಅನುಭವ ಆಗಬೇಕಂದ್ರೆ ಇಂಥ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಎಕ್ಸಲೆಂಟ್ ಡ್ರೈವರ್ ಬಹುಮುಖ್ಯ. ಆವಾಗ ನಾವು ಕಂಡದ್ದು ಬಾಂಧವಗಡದ ಅಥವಾ ನಮ್ಮ ಇಡೀ ಪ್ರವಾಸದ ಅತ್ಯದ್ಭುತ 1 ಗಂಟೆ. ಒಂದು ರಂಗಮಂಚದ VIP ಬಾಲ್ಕನಿ ಸೀಟ್ನಲ್ಲಿ ಕೂತು ಅನುಭವಿಸಿದಂಗಿತ್ತು ತಾಯಿ ಮಕ್ಕಳ ಚಿನ್ನಾಟ, ಮುದ್ದಾಟ, ವಿಶ್ರಾಂತಿ ಮತ್ತು ಅವಳ ರಾಜ ಗಾಂಭೀರ್ಯ. ಹಿಂದಿ ಅಕ್ಷರದ ರದಂತೆ ಕಾಣೋ ಒಂದು ಪಟ್ಟಿಯಿಂದ ಇವಳಿಗೆ ಹೆಸರು ರ. ನೀರಜ್ ಪ್ರಕಾರ ಇವಳು ಕೂಡ ಬಾಂಧವಗಡದ ಮೂಲ ಪುರುಷ ಅಂತ ಕರೆಸ್ಕೊಳ್ಳೋ ಚಾರ್ಜರ್ನಂತೆ ಮಹಾ ಸಿಡುಕಿ. ರಸ್ತೆಯಲ್ಲಿ ಹೋಗೋ ಮೋಟ್ರ್ ಸೈಕಲ್ಗಳಂದರೆ ಇವಳಿಗೆ ಎಲ್ಲಿಲ್ಲದ ಕೋಪ ಅಂತೆ. ಅದೆಷ್ಟೋ ಬಾರಿ ಅಟ್ಟಿಸ್ಕೊಂಡು ಹೋಗಿದ್ದಾಳೆ. ಆದರೆ ಹುಲಿಗಳು ಬಹುತೇಕ ಮಾಡೋದು ಮಾಕ್ ಚಾರ್ಜಿಂಗ್, ಕೇವಲ ಹೆದರ್ಸೋಕೆ ಮಾತ್ರ. ಇದುವರೆಗೂ ಯಾವ ಪ್ರಾಣಹಾನಿಯೂ ಇವಳಿಂದ ಆಗಿಲ್ಲ. ಮಕ್ಕಳ ಆಟ ಮುಗ್ದಂಗಿತ್ತು. ಅವಳ ಅಪ್ಪಣೆ ಬಂತು. ನಡೀರಿ ಹೋಗೋಣ ಅನ್ನೋ ಸಂಜ್ಞೆಯಿಂದ ಕಾಡಲ್ಲಿ ನಿಧಾನಕ್ಕೆ ಮರೆಯಾದರು ರಾ ಮತ್ತು ಅವಳ ಕುಟುಂಬ. ಇನ್ನು ಸಂಜೆ ಸಫಾರಿ ಶುರುವಾಗೋಕ್ಕೆ ಮುಂಚೆನೇ ಬಂದಿತ್ತು
ಸುದ್ದಿ ಅದೇ ಜಾಗದಲ್ಲಿ ಅಪ್ಪ ಭಜರಂಗ್ ಬಂದು ಮಲಗಿದಾನೆ ಅಂತ. ಬೇರೆಲ್ಲೂ ಹೋಗೋ ಯೋಚನೆ ಮಾಡದೆ ಆಲ್ಮೋಸ್ಟ್ ಅದೇ ಸ್ಥಳಕ್ಕೆ ಬಂದು ಸೇರಿದ್ವಿ. ಹೆಸರೇನೋ ಭಜರಂಗ್, ಆದರೆ ಗುಣಲಕ್ಷಣಗಳೆಲ್ಲ ಕುಂಭಕರ್ಣಂದೆ. ಸರಿ ಸುಮಾರು 2 ಗಂಟೆ ಮೇಲೆ ಕಾದು ಕುಳಿತವ್ರಿಗೆ ಆಗಾಗ್ಗೆ ಒಂದು ನೋಟ, ಆಕಳಿಕೆ ಅಷ್ಟೇ ಕೃಪೆ ತೋರಿಸಿದ್ದು. ಅದೃಷ್ಟ ಮತ್ತು ದುರದೃಷ್ಟ ಎರಡು ಒಟ್ಟಿಗೆ ಬಂದಾಗಲೇ ಇಂಥದ್ದೆಲ್ಲ ಆಗೋದು. ಎದುರಿಗೆ ಮಲಗಿದ್ದ ಹುಲಿ, ತಲೆ ಮೇಲೆ ಕುಳಿತಿದ್ದ ಕ್ರೆಸ್ಟೆಡ್ ಹಾಕ್ ಈಗಲ್, ಎದುರೇ ಹಾರಿ ಹೋಗೋ ನವರಂಗಿ, ನೀಲಿ ಗಡ್ಡದ ನೊಣ ಹಿಡ್ಕ, ಕಪ್ಪು ಹಿಂಗತ್ತಿನ ರಾಜಹಕ್ಕಿ, ಕಂದು ತಲೆ ನೆಳಸಿಳ್ಳಾರ ಇತ್ಯಾದಿ ಅಪರೂಪದ ಸುಂದರ ಹಕ್ಕಿಗಳು ಅದೃಷ್ಟದ ಭಾಗವಾಗಿದ್ದರೆ, ಇಳಿತಾ ಇದ್ದ ದಿನದ ಬೆಳಕು, ಕುಳಿತಿದ್ದ ಆ್ಯಂಗಲ್ ಮತ್ತು 400 mm ಫೋಕಲ್ ಲೆನ್ಸ್ನ ನನ್ನ ಲೆನ್ಸು ಸ್ಪಷ್ಟವಾಗಿ ಚಿತ್ರಗಳನ್ನು ತೆಗೆಯೋಕ್ಕೆ ಸಹಕಾರಿ ಆಗದೇ ಇದ್ದಿದ್ದು ದುರದೃಷ್ಟದ ಭಾಗ. ಹೀಗೆ ಗುಣಗಡ್ತಾ ಕೂತಿದ್ದಾಗ ಬಂದಿತ್ತೊಂದು ಬಲಿಷ್ಠ ಕಾಟಿ ಅಲಿಯಾಸ್ ಕಾಡುಕೋಣ. ನೇರವಾಗಿ ಹುಲಿ ಮಲಗಿದ್ದೆಡೆಗೆ ಹೋಗ್ತಾ ಇದ್ದನ್ನ ನೋಡಿದ್ರೆ ಇವತ್ತು ಅದೃಷ್ಟದ ಪರಮಾವಧಿ ಮುಟ್ತೀವಿ ಅನ್ನೋ ಭರವಸೆ ನಮಗೆ. ಹುಲಿ ಕಾಟಿಯೊಂದನ್ನು ಹೊಡೆಯೋದು ಅತ್ಯಪರೂಪದ ಸನ್ನಿವೇಶ. ಆದರೆ ಆಗಿದ್ದೇನು? ಕಾಟಿಯನ್ನು ನೋಡಿದ ಭಜರಂಗ ತಾನೇ ಬೇಟೆಗಾರ ಅನ್ನೋದು ಮರ್ತಂಗಿತ್ತು. ಎದ್ದು ಕಾಲಿಗೆ ಬುದ್ಧಿ ಹೇಳೋದಾ? ಹುಲಿಗಳು ಅಷ್ಟೇ, ಅಪರೂಪಕ್ಕೆ ಮಾತ್ರ ಈ ಬಲಿಷ್ಠ ಕಾಟಿಯನ್ನು ಬೇಟೆ ಹಾಕೋ ಯೋಚನೆ ಮಾಡೋದು. ದಾರಿಗುಂಟ ಹೋಗ್ತಾ ಇದ್ದ ಅವನ ನೋಟಕ್ಕೆ ಮುಂದೆ ಇದ್ದ ಭಕ್ತರ ಸಾಲಿನಲ್ಲಿ ನಾವು ಒಂದಾಗಿ ಕಾಡು ದಾಟಿದಾಗ ಕತ್ಲೆ ಆವರಿಸಿತ್ತು. ಸದ್ಯದಲ್ಲೇ ಬಾಂಧವಗಡ ಸಫಾರಿಯ ಕೊನೆಯ ಭಾಗ ತಯಾರಾಗುತ್ತೆ. ಆದರೆ ಬಾಂಧವಗಡಕ್ಕೆ ಸಂಬಂಧಿಸಿದ ಕಥೆಗಳಿಗೆ ಇದು ಕೊನೆಯಲ್ಲ. ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಹೇಳ್ತಾ ಇರೋ ಈ ಕಾಡು ಕಥೆಗಳು ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಶೇರ್ ಮಾಡಿ. ನಿಮ್ಮ ಗೆಳೆಯರಿಗೂ ಕುಟುಂಬದವ್ರಿಗೂ ಇದರ ಬಗ್ಗೆ ಹೇಳಿ. ವನ್ಯಜೀವನದ ಬಗ್ಗೆ, ವನ್ಯಜೀವನದ ಅಳಿವು ಉಳುವುಗಳ ಬಗ್ಗೆ ಇಂತಹ ಮತ್ತಷ್ಟು ಕಥೆಗಳನ್ನು ಹೇಳಲು ನಿಮ್ಮ ಸಹಕಾರ ಅತ್ಯಗತ್ಯ. ಧನ್ಯವಾದಗಳು.